ಇನ್ನು ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಫೆಬ್ರವರಿ ತಿಂಗಳುಗಳಿಂದ ಬಿಪಿಎಲ್ ಕಾರ್ಡ್ ಸದಸ್ಯರಿಗೆ 10 ಕೆಜಿ ಅಕ್ಕಿಯನ್ನು ನೀಡ್ತಾ ಇದೆ. ಆದರೆ ಕಲಬುರಗಿಯಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ರೇಷನ್ ಅಂಗಡಿ ಮಾಲೀಕರು ಪಡಿತರ ಅಕ್ಕಿಯನ್ನು ಕಾಳಸಂತೆಗೆ ಮಾರಾಟ ಮಾಡಿ ತಗಲಾಕೊಂಡಿದ್ದಾರೆ. ಅಲ್ಲದರ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು. ಅನ್ನಭಾಗ್ಯ ಅಕ್ಕಿಗೆ ಅಂಗಡಿ ಮಾಲೀಕರ ಕನ್ನ. ಅಕ್ಕಿ ಮಾರಾಟದ 52 ಅಂಗಡಿ ಲೈಸೆನ್ಸ್ ರದ್ದು. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಾನಾ ಸರ್ಕಸ್ ಮಾಡಿ ಬಿಪಿಎಲ್ ಕುಟುಂಬದ ಪ್ರತಿ ಸದಸ್ಯರಿಗೆ ಫೆಬ್ರವರಿ ತಿಂಗಳಿನಿಂದ 10 ಕೆಜಿ ಅಕ್ಕಿ ನೀಡುತ್ತಿದೆ. ಆದರೆ ಹೆಚ್ಚುವರಿಯಾಗಿ ಬರುವ ಇದೇ ಅಕ್ಕಿಯನ್ನ ಕಲಬುರಗಿಯಲ್ಲಿ ರೇಷನ್ ಅಂಗಡಿ ಮಾಲೀಕರು ಬಂಡವಾಳ ಮಾಡಿಕೊಂಡು ಪಡಿತರ ಸದಸ್ಯರಿಗೆ ಹೆಚ್ಚುವರಿ ಅಕ್ಕಿಯ ಬದಲು ಹಣ ನೀಡಿ ಕಾಳಸಂತೆಗೆ ಅಕ್ಕಿ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದಾಗ ರೇಷನ್ ಅಂಗಡಿ ಮಾಲೀಕರ ಅಸಲಿ ಬಣ್ಣ ಬಯಲಾಗಿದೆ. ಪಡಿತರ ಅಕ್ಕಿ ಮಾಫಿಯಾದಲ್ಲಿ ತೊಡಗಿದ್ದ ಜಿಲ್ಲೆಯ 52 ರೇಷನ್ ಅಂಗಡಿ ಮಾಲೀಕರ ಲೈಸೆನ್ಸ್ ಅನ್ನ ಆಹಾರ ಇಲಾಖೆ ರದ್ದುಪಡಿಸಿದೆ. ಕಂಪ್ಲೇಂಟ್ಸ್ ಬರ್ತಾ ಇದೆ, ಇಲ್ಲ ಅಕ್ಕಿ ಕಡಿಮೆ ಕೊಡ್ತಾ ಇದ್ದಾರಾ ಅಥವಾ 10 ರೂಪಾಯಿ 20 ರೂಪಾಯಿ ಕೊಡ್ತಾ ಇದ್ದಾರೆ ಅನ್ನೋದು ದೂರುಗಳ ಸಾರ್ವಜನಿಕರಿಂದ ಸ್ವೀಕೃತ ಆಗಿರೋ ಹಿನ್ನೆಲೆಯಲ್ಲಿ ಖುದ್ದಾಗಿ ನಾವೆಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ವರದಿ ಪಡೆದ ನಂತರ ಅಂತ ಸುಮಾರು ನಮ್ಮ ಜಿಲ್ಲೆಯಲ್ಲಿ 52 ಅಂಗಡಿಗಳನ್ನು ನಾನು ಕಳೆದ 8 ತಿಂಗಳಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ. ಅದರಲ್ಲಿ 2 ಅಂಗಡಿ ಡಿಸ್ಮಿಸ್ ಕೂಡ ಮಾಡಿದ್ದೀವಿ. ಇನ್ನೂ ಕೂಡ ಆ ಥರ ನಾವು ಕಂಪ್ಲೇಂಟ್ಸ್ ಎಲ್ಲ ಬಂದರೂ ಕೂಡ ಆ್ಯಕ್ಷನ್ ಮಾಡ್ತೀವಿ. ಸದ್ಯ ಹೆಚ್ಚುವರಿ ಅಕ್ಕಿ ನೀಡಲು ಆರಂಭವಾದ ಮೊದಲ ತಿಂಗಳಲ್ಲಿಯೇ 52 ಅಂಗಡಿ ಲೈಸೆನ್ಸ್ ರದ್ದು ಜೊತೆಗೆ ಒಟ್ಟು 49 ಎಫ್ಐಆರ್ ದಾಖಲಿಸಿ 2890 ಕ್ವಿಂಟಲ್ ಅಕ್ಕಿ ಹಾಗೂ 250 ಟನ್ ಗೋಧಿಯನ್ನು ಸಹ ಆಹಾರ ಇಲಾಖೆ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ. ಇನ್ನು ಪಡಿತರ ಮಾಫಿಯಾದಲ್ಲಿ ಹಲವು ಬಿಪಿಎಲ್ ಕಾರ್ಡ್ ಸದಸ್ಯರು ಸಹ ಕೈಜೋಡಿಸಿದ್ದು, ಹೀಗಾಗಿ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡಿಕೊಳ್ಳುವ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲು ಇದೀಗ ಆಹಾರ ಇಲಾಖೆ ಅಧಿಕಾರಿಗಳು ಸಹ ಮುಂದಾಗಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 8 ತಿಂಗಳಲ್ಲಿ ಸುಮಾರು ನಾವು 49 ಎಫ್ಐಆರ್ ಬುಕ್ ಮಾಡಿದ್ದೀವಿ. ಅವರಿಂದ ಸುಮಾರು 2890 ಕ್ವಿಂಟಲ್ ಅಕ್ಕಿ, 250 ಕ್ವಿಂಟಲ್ ಗೋಧಿ ಕೂಡ ಜಪ್ತಿ ಮಾಡಿದ್ದೀವಿ. ಸುಮಾರು 82 ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಿಸಿದ್ದೀವಿ ಈಗಾಗಲೇ. ಹಾಗಾಗಿ ನಾವು ಕಾಳಸಂತೆಗೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ, ಕಟ್ಟುನಿಟ್ಟಾಗಿ ಕ್ರಮ ವಹಿಸ್ತೀವಿ. ಈ ಮುಖಾಂತರ ತಮ್ಮ ಸಾರ್ವಜನಿಕರಲ್ಲಿ ಮತ್ತು ಪಡಿತರ ಚೀಟಿದಾರರಲ್ಲಿ ಒಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಕೂಡ ಸರ್ಕಾರ ಯೋಜನೆಯನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಬಡವರಿಗೆ ಹೆಚ್ಚುವರಿ ಅಕ್ಕಿಯನ್ನ ನೀಡಲಾಗ್ತದೆ, ಆದ್ರೆ ಈ ಅಕ್ಕಿಯನ್ನ ರೇಷನ್ ಅಂಗಡಿ ಮಾಲೀಕರು ಹಾಗೂ ಗ್ರಾಹಕರು ಸೇರಿ ಕಾಳಸಂತೆಗೆ ಮಾರಾಟ ಮಾಡ್ತಿರೋದು ಮಾತ್ರ ದುರಂತ. ಓಂ ಪ್ರಕಾಶ್ ಎಚ್, ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇನ್ನು ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಫೆಬ್ರವರಿ ತಿಂಗಳುಗಳಿಂದ ಬಿಪಿಎಲ್ ಕಾರ್ಡ್ ಸದಸ್ಯರಿಗೆ 10 ಕೆಜಿ ಅಕ್ಕಿಯನ್ನು ನೀಡ್ತಾ ಇದೆ. ಆದರೆ ಕಲಬುರಗಿಯಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ರೇಷನ್ ಅಂಗಡಿ ಮಾಲೀಕರು ಪಡಿತರ ಅಕ್ಕಿಯನ್ನು ಕಾಳಸಂತೆಗೆ ಮಾರಾಟ ಮಾಡಿ ತಗಲಾಕೊಂಡಿದ್ದಾರೆ. ಅಲ್ಲದರ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು. ಅನ್ನಭಾಗ್ಯ ಅಕ್ಕಿಗೆ ಅಂಗಡಿ ಮಾಲೀಕರ ಕನ್ನ. ಅಕ್ಕಿ ಮಾರಾಟದ 52 ಅಂಗಡಿ ಲೈಸೆನ್ಸ್ ರದ್ದು. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಾನಾ ಸರ್ಕಸ್ ಮಾಡಿ ಬಿಪಿಎಲ್ ಕುಟುಂಬದ ಪ್ರತಿ ಸದಸ್ಯರಿಗೆ ಫೆಬ್ರವರಿ ತಿಂಗಳಿನಿಂದ 10 ಕೆಜಿ ಅಕ್ಕಿ ನೀಡುತ್ತಿದೆ. ಆದರೆ ಹೆಚ್ಚುವರಿಯಾಗಿ ಬರುವ ಇದೇ ಅಕ್ಕಿಯನ್ನ ಕಲಬುರಗಿಯಲ್ಲಿ ರೇಷನ್ ಅಂಗಡಿ ಮಾಲೀಕರು ಬಂಡವಾಳ ಮಾಡಿಕೊಂಡು ಪಡಿತರ ಸದಸ್ಯರಿಗೆ ಹೆಚ್ಚುವರಿ ಅಕ್ಕಿಯ ಬದಲು ಹಣ ನೀಡಿ ಕಾಳಸಂತೆಗೆ ಅಕ್ಕಿ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದಾಗ ರೇಷನ್ ಅಂಗಡಿ ಮಾಲೀಕರ ಅಸಲಿ ಬಣ್ಣ ಬಯಲಾಗಿದೆ. ಪಡಿತರ ಅಕ್ಕಿ ಮಾಫಿಯಾದಲ್ಲಿ ತೊಡಗಿದ್ದ ಜಿಲ್ಲೆಯ 52 ರೇಷನ್ ಅಂಗಡಿ ಮಾಲೀಕರ ಲೈಸೆನ್ಸ್ ಅನ್ನ ಆಹಾರ ಇಲಾಖೆ ರದ್ದುಪಡಿಸಿದೆ. ಕಂಪ್ಲೇಂಟ್ಸ್ ಬರ್ತಾ ಇದೆ, ಇಲ್ಲ ಅಕ್ಕಿ ಕಡಿಮೆ ಕೊಡ್ತಾ ಇದ್ದಾರಾ ಅಥವಾ 10 ರೂಪಾಯಿ 20 ರೂಪಾಯಿ ಕೊಡ್ತಾ ಇದ್ದಾರೆ ಅನ್ನೋದು ದೂರುಗಳ ಸಾರ್ವಜನಿಕರಿಂದ ಸ್ವೀಕೃತ ಆಗಿರೋ ಹಿನ್ನೆಲೆಯಲ್ಲಿ ಖುದ್ದಾಗಿ ನಾವೆಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ವರದಿ ಪಡೆದ ನಂತರ ಅಂತ ಸುಮಾರು ನಮ್ಮ ಜಿಲ್ಲೆಯಲ್ಲಿ 52 ಅಂಗಡಿಗಳನ್ನು ನಾನು ಕಳೆದ 8 ತಿಂಗಳಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ.
ಅದರಲ್ಲಿ 2 ಅಂಗಡಿ ಡಿಸ್ಮಿಸ್ ಕೂಡ ಮಾಡಿದ್ದೀವಿ. ಇನ್ನೂ ಕೂಡ ಆ ಥರ ನಾವು ಕಂಪ್ಲೇಂಟ್ಸ್ ಎಲ್ಲ ಬಂದರೂ ಕೂಡ ಆ್ಯಕ್ಷನ್ ಮಾಡ್ತೀವಿ. ಸದ್ಯ ಹೆಚ್ಚುವರಿ ಅಕ್ಕಿ ನೀಡಲು ಆರಂಭವಾದ ಮೊದಲ ತಿಂಗಳಲ್ಲಿಯೇ 52 ಅಂಗಡಿ ಲೈಸೆನ್ಸ್ ರದ್ದು ಜೊತೆಗೆ ಒಟ್ಟು 49 ಎಫ್ಐಆರ್ ದಾಖಲಿಸಿ 2890 ಕ್ವಿಂಟಲ್ ಅಕ್ಕಿ ಹಾಗೂ 250 ಟನ್ ಗೋಧಿಯನ್ನು ಸಹ ಆಹಾರ ಇಲಾಖೆ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ. ಇನ್ನು ಪಡಿತರ ಮಾಫಿಯಾದಲ್ಲಿ ಹಲವು ಬಿಪಿಎಲ್ ಕಾರ್ಡ್ ಸದಸ್ಯರು ಸಹ ಕೈ ಜೋಡಿಸಿದ್ದು, ಹೀಗಾಗಿ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡಿಕೊಳ್ಳುವ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲು ಇದೀಗ ಆಹಾರ ಇಲಾಖೆ ಅಧಿಕಾರಿಗಳು ಸಹ ಮುಂದಾಗಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 8 ತಿಂಗಳಲ್ಲಿ ಸುಮಾರು ನಾವು 49 ಎಫ್ಐಆರ್ ಬುಕ್ ಮಾಡಿದ್ದೀವಿ. ಅವರಿಂದ ಸುಮಾರು 2890 ಕ್ವಿಂಟಲ್ ಅಕ್ಕಿ, 250 ಕ್ವಿಂಟಲ್ ಗೋಧಿ ಕೂಡ ಜಪ್ತಿ ಮಾಡಿದ್ದೀವಿ. ಸುಮಾರು 82 ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಿಸಿದ್ದೀವಿ ಈಗಾಗಲೇ. ಹಾಗಾಗಿ ನಾವು ಕಾಳಸಂತೆಗೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ, ಕಟ್ಟುನಿಟ್ಟಾಗಿ ಕ್ರಮ ವಹಿಸ್ತೀವಿ. ಈ ಮುಖಾಂತರ ತಮ್ಮ ಸಾರ್ವಜನಿಕರಲ್ಲಿ ಮತ್ತು ಪಡಿತರ ಚೀಟಿದಾರರಲ್ಲಿ ಒಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ, ಯಾರು ಕೂಡ ಸರ್ಕಾರ ಯೋಜನೆಯನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಬಡವರಿಗೆ ಹೆಚ್ಚುವರಿ ಅಕ್ಕಿಯನ್ನ ನೀಡಲಾಗ್ತದೆ, ಆದ್ರೆ ಈ ಅಕ್ಕಿಯನ್ನ ರೇಷನ್ ಅಂಗಡಿ ಮಾಲೀಕರು ಹಾಗೂ ಗ್ರಾಹಕರು ಸೇರಿ ಕಾಳಸಂತೆಗೆ ಮಾರಾಟ ಮಾಡ್ತಿರೋದು ಮಾತ್ರ ದುರಂತ. ಓಂ ಪ್ರಕಾಶ್ ಎಚ್, ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇನ್ನು ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ಫೆಬ್ರವರಿ ತಿಂಗಳುಗಳಿಂದ ಬಿಪಿಎಲ್ ಕಾರ್ಡ್ ಸದಸ್ಯರಿಗೆ 10 ಕೆಜಿ ಅಕ್ಕಿಯನ್ನು ನೀಡ್ತಾ ಇದೆ. ಆದರೆ ಕಲಬುರಗಿಯಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ರೇಷನ್ ಅಂಗಡಿ ಮಾಲೀಕರು ಪಡಿತರ ಅಕ್ಕಿಯನ್ನು ಕಾಳಸಂತೆಗೆ ಮಾರಾಟ ಮಾಡಿ ತಗಲಾಕೊಂಡಿದ್ದಾರೆ. ಅಲ್ಲದರ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು. ಅನ್ನಭಾಗ್ಯ ಅಕ್ಕಿಗೆ ಅಂಗಡಿ ಮಾಲೀಕರ ಕನ್ನ. ಅಕ್ಕಿ ಮಾರಾಟದ 52 ಅಂಗಡಿ ಲೈಸೆನ್ಸ್ ರದ್ದು. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಾನಾ ಸರ್ಕಸ್ ಮಾಡಿ ಬಿಪಿಎಲ್ ಕುಟುಂಬದ ಪ್ರತಿ ಸದಸ್ಯರಿಗೆ ಫೆಬ್ರವರಿ ತಿಂಗಳಿನಿಂದ 10 ಕೆಜಿ ಅಕ್ಕಿ ನೀಡುತ್ತಿದೆ. ಆದರೆ ಹೆಚ್ಚುವರಿಯಾಗಿ ಬರುವ ಇದೇ ಅಕ್ಕಿಯನ್ನ ಕಲಬುರಗಿಯಲ್ಲಿ ರೇಷನ್ ಅಂಗಡಿ ಮಾಲೀಕರು ಬಂಡವಾಳ ಮಾಡಿಕೊಂಡು ಪಡಿತರ ಸದಸ್ಯರಿಗೆ ಹೆಚ್ಚುವರಿ ಅಕ್ಕಿಯ ಬದಲು ಹಣ ನೀಡಿ ಕಾಳಸಂತೆಗೆ ಅಕ್ಕಿ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದಾಗ ರೇಷನ್ ಅಂಗಡಿ ಮಾಲೀಕರ ಅಸಲಿ ಬಣ್ಣ ಬಯಲಾಗಿದೆ. ಪಡಿತರ ಅಕ್ಕಿ ಮಾಫಿಯಾದಲ್ಲಿ ತೊಡಗಿದ್ದ ಜಿಲ್ಲೆಯ 52 ರೇಷನ್ ಅಂಗಡಿ ಮಾಲೀಕರ ಲೈಸೆನ್ಸ್ ಅನ್ನ ಆಹಾರ ಇಲಾಖೆ ರದ್ದುಪಡಿಸಿದೆ. ಕಂಪ್ಲೇಂಟ್ಸ್ ಬರ್ತಾ ಇದೆ, ಇಲ್ಲ ಅಕ್ಕಿ ಕಡಿಮೆ ಕೊಡ್ತಾ ಇದ್ದಾರಾ ಅಥವಾ 10